ಹಾವೇರಿ ಜಿಲ್ಲೆಯ ಜೀವನಾಡಿ ವರದಾ ನದಿ ಮಳೆಯಿಂದಾಗಿ ತುಂಬಿ ಆರ್ಭಟಿಸ್ತಾ ಇದೆ. ಜೀವದ ಹಂಗು ತೊರೆದು ಜನ ಆ ಬ್ರಿಡ್ಜ್ ಮೇಲೆ ಓಡಾಟ ನಡೆಸ್ತಾ ಇದ್ದಾರೆ. ಕಳಸೂರು ಕೋಳೂರು ನಡುವೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಆಲ್ಮೋಸ್ಟ್ ಮುಳುಗಿದೆ. ಅದನ್ನ ನೋಡಿದ್ರೆ ಸಂಪೂರ್ಣ ಅದ್ರ ಮೇಲ್ಗಡೆಯಿಂದ ನೀರು ಹರಿತಾ ಇದೆ. ಜನ ಆದ್ರೂ ಕೂಡ ಜೀವದ ಹಂಗು ತೊರೆದು ಆ ಸೇತುವೆ ಮೇಲೆನೆ ಓಡಾಡ್ತಾ ಇದ್ದಾರೆ. ಪಾಪ ಬೇರೆ ಏನ್ ಮಾಡ್ತಾರೆ, ಓಡಾಟ ಮಾಡೋದಕ್ಕೆ ಬೇರೆ ದಾರಿನೇ ಇಲ್ಲ. ಹಾಗಾಗಿ ಆ ಸೇತುವೆ ಮೇಲೆ ಹೋಗ್ಬೇಕು. ನೋಡಿ, ಅಕ್ಕಪಕ್ಕದಲ್ಲಿ ಅದು ಬೃಹತ್ ನದಿ, ಅದು ಪಕ್ಕದಲ್ಲಿ ಒಂಚೂರು ಆಚೆ ಈಚೆ ಆದರೆ ಅಥವಾ ಜಾಸ್ತಿ ಪ್ರವಾಹ ಬಂದರೆ, ನೀರು ಬಂದರೆ, ದ್ವಿಚಕ್ರ ವಾಹನದಂಥದ್ದಾದರೆ ತೆಲ್ಕೊಂಡು ಹೋಗೋವಂಥ ಅಪಾಯ ಇದೆ. ಸೊ ಆದರೂ ಕೂಡ ಜೀವದ ಹಂಗು ತೊರೆದು ಒಂದು ಸ್ವಲ್ಪ ಆಚೆ ಈಚೆ ಆದರೂ ಎಲ್ಲಿ ಅಂತ ದಾರಿ ಗೊತ್ತಾಗದೇ ಇದ್ರೂ ಕೂಡ ಸೀದಾ ನದಿಗೆ ಬೀಳೋ ಅಪಾಯ ಇದೆ. ಆದರೂ ಕೂಡ ಜೀವದ ಹಂಗು ತೊರೆದು ಆ ಬ್ರಿಡ್ಜ್ ಮೇಲೇ ಜನರು ಓಡಾಟ ನಡೆಸಿದ್ದಾರೆ. ಹಾವೇರಿಯ ವರದಾ ನದಿ ಮೇಲಿನ ಸೇತುವೆ ಕಳಸೂರು ಕೋಳೂರು ನಡುವೆ ಸಂಪರ್ಕ ಕಲ್ಪಿಸೋ ಸೇತುವೆ ದೃಶ್ಯ. ರಣ ಮಳೆಯ ಅಬ್ಬರಕ್ಕೆ ಭಾರಿ ಅನಾಹುತ ಸಂಭವಿಸಿದೆ. ಗುಡ್ಡ ಕುಸಿತು 7 ಮಂದಿ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ಸಂಭವಿಸಿದೆ. ಇವತ್ತು ಬೆಳಗ್ಗೆ ಸಂಭವಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ, ಅಂಕೋಲ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸಂಭವಿಸಿರ್ತಕ್ಕಂಥ ದುರ್ಘಟನೆ ಇದು. ಮಳೆಯ ಅಬ್ಬರ ಜೀವಗಳನ್ನ ಬಲಿ ಪಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು 15 ಮಂದಿ ನಾಪತ್ತೆ ಆಗ್ತಾರೆ. ಅದರಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಶಿರೂರು, ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ಟೀ ಅಂಗಡಿ ಮೇಲೆ ಗುಡ್ಡ ಕುಸ್ಕೊಂಡು ಬೀಳುತ್ತೆ. ಟೀ ಅಂಗಡಿ ಬಳಿ ಇದ್ದಂತಹ 15 ಮಂದಿ ನಾಪತ್ತೆ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಣ್ತಾ ಇಲ್ಲ ಅವ್ರಿಗೆ ಎಲ್ಲಿದ್ದಾರೆ, ಏನು ಅವರ ಪತ್ತೇನೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಅಲ್ಲ ನಾವು ಇಲ್ಲಿ ನಾಗೇಶ್ ಎಲ್ಲಿ ಅಲ್ಲ ನಾವು ಇಲ್ಲಿ ನಾಗೇಶ್ ಎಲ್ಲಿ ರಣಮಳೆಯ ಅಬ್ಬರ ಜೀವಗಳನ್ನ ಬಲಿ ಪಡೆದಿದೆ. ಉತ್ತರ ಕನ್ನಡ ಜಿಲ್ಲೆನಲ್ಲಿ ಅಂಕೋಲಾ ಬಳಿ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಶೇಷಗಿರಿ ಮುಂಡಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಈಗಲಾದರೂ ರಕ್ಷಣಾ ತಂಡ ಸ್ಥಳಕ್ಕೆ ತಲುಪಿದೆಯಾ? ರಕ್ಷಣಾ ಕಾರ್ಯಾಚರಣೆ ಏನಾದರೂ ಆರಂಭ ಆಗಿದೆಯಾ? ಏನಿದೆ ಪರಿಸ್ಥಿತಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಸಮೀಪ ಸಂಭವಿಸಿದಂತಹ ಗುಡ್ಡ ಕುಸಿತ ಘಟನೆ ಮೂಲಕ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 2 ಬದಿಯಿಂದ ಕೂಡ ಸಂಚಾರ ಸ್ಥಗಿತ ಆಗಿರೋದ್ರಿಂದ ಒಂದು ರೀತಿಯ ತೆರವು ಕಾರ್ಯಾಚರಣೆ ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಭೂಕುಸಿತವಾಗಿ ಒಟ್ಟು 15ಕ್ಕೂ ಹೆಚ್ಚು ಜನ ಭೂ ಸಮಾಧಿಯಾಗಿದ್ದಾರೆ ಮತ್ತು 2 ಶವ ಈಗಷ್ಟೇ ನದಿಯಲ್ಲಿ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಒಟ್ಟು ರಾಷ್ಟ್ರೀಯ ಹೆದ್ದಾರಿ 66ರ ಅಂಕೋಲ ತಾಲೂಕಿನ ಬೆಳಸೆಯಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ. ದಕ್ಷಿಣ ವಿಚಾರ ಕಡೆ ಒಟ್ಟಲ್ಲಿ ಕಾರವಾರದ ಬೇರೆ ಬೇರೆ ಭಾಗದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಬೇರೆ ಬೇರೆ ಭಾಗದಲ್ಲಿ ಜಲಾವೃತ ಆಗಿರೋದ್ರಿಂದ ರಕ್ಷಣಾ ತಂಡಗಳು ಆಗಮಿಸಲು ಕೊಂಚ ವಿಳಂಬ ಆಯಿತು. ಈಗಾಗಲೇ ಬೇರೆ ಬೇರೆ ದಾರಿ ಮೂಲಕ, ಟ್ರಕ್ಗಳಾಗ್ಬೋದು ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ರಕ್ಷಣಾ ತಂಡ ಕೂಡ ಸ್ಥಳಕ್ಕೆ ತಲುಪಿದೆ. ಕಾರ್ಯಾಚರಣೆ ಆರಂಭವಾಗಿದೆ. ಒಟ್ಟು 3 ಶವ ಈಗ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಶೇಷಗಿರಿ ಮುಂಡಳ್ಳಿ ಡೀಟೇಲ್ಸ್ಗಾಗಿ. ತಾಲೂಕ್ ಪಂಚಾಯತಿ ಇವರು ಕಳಿಸಿದ್ದಾರೆ ಅವ್ರಿಗೆ. ಸಾವಂತ್ ಸರ, ಸಾರಿ. ಇನ್ನು ಕಾರವಾರದ ಮಂದ್ರಾಳಿ ಬಳಿ ಕೂಡ ಭೂಕುಸಿತ ಉಂಟಾಗಿ ಅಲ್ಲೂ ಕೂಡ ಸಾವು ನೋವು ಸಂಭವಿಸಿದೆ. ಕೈಗ ಮತ್ತು ಕಾರವಾರ ಮಾರ್ಗ ಏನಿದೆ, ರಸ್ತೆ ಮಾರ್ಗ ಏನಿದೆ, ಅದು ಸಂಪರ್ಕ ಕಡ್ಕೊಂಡು ಬಿಟ್ಟಿದೆ. ಆಮೇಲೆ ಶಿರ್ಸಿ ಹತ್ರ ಕೂಡ ರಾಗಿಹೊಸಳ್ಳಿ, ಹೊನ್ನಾವರದ ವರ್ಣಿಕೇರಿ ಬಳಿ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ಉಂಟು ಮಾಡಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಮಾರ್ಗದ ರಾಗಿಹೊಸಳ್ಳಿ ಆಗಿರ್ಬೋದು, ಹೊನ್ನಾವರ ತಾಲೂಕಿನ ವರ್ಣಕೇರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದರಿಂದ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಈಗಾಗಲೇ ನಾವು ಕಾರವಾರದ ಮಂದ್ರಾಳಿ ಸಮೀಪ ಇದ್ದೇವೆ, ನೋಡ್ತಾ ಇರ್ಬೋದು. ಕಳೆದ ಕೆಲ ದಿನಗಳಿಂದ ಸುರಿತಿರುವ ಮಳೆಯಿಂದಾಗಿ ಈ ಭಾಗದಲ್ಲಿ ಕೂಡ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿದ್ದರಿಂದ ರಸ್ತೆ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ನಾಳೆ ಜುಲೈ 17ರವರೆಗೆ ಕೂಡ ಈ ಒಂದು ರಸ್ತೆ ಸಂಚಾರ ಆಗೋದಿಲ್ಲ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ದಿನಗಳಿಂದ ಗುಡ್ಡದ ಮಣ್ಣು ರಸ್ತೆಗೆ ಜಾರಿ ಬರ್ತಾ ಇರೋದನ್ನ ಸ್ಥಳೀಯರು ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಸಂಬಂಧಪಟ್ಟರು ಮಣ್ಣನ್ನು ತೆರವುಗೊಳಿಸುವ ಪ್ರಯತ್ನ ಮಾಡಿದ್ರು. ಆದರೆ ಏಕಾಏಕಿಯಾಗಿ ಅಂದರೆ ನಿರಂತರವಾಗಿ ಮಳೆ ಆರ್ಭಟಿಸಿದ್ರಿಂದ ಮತ್ತೆ ಗುಡ್ಡದ ಮಣ್ಣು ಕೆಳಕ್ಕೆ ಜಾರಿ ನೋಡ್ತಾ ಇರ್ಬೋದು. ಮನೆಯ ಮೇಲೂ ಕೂಡ ಬಿದ್ದು ಮನೆಗೆ ಕೂಡ ಹಾನಿಯಾಗಿರುವಂಥದ್ದು. ಕೇವಲ
ಕೈಗಾ ಕಾರವಾರ ಇಳಕಲ್ ರೋಡ್ ಮಾತ್ರ ಅಲ್ಲ, ಶಿರ್ಸಿ ಸಾಗುವಂಥ ರಾಗಿ ಹೊಸಳ್ಳಿ ಆಗಿರ್ಬೋದು, ಹೊನ್ನಾವರದಿಂದ ಸಾಗರಕ್ಕೆ ಸೇರುವಂಥ ವರ್ಣಕೆರೆ ಬಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಭೂಕುಸಿತ ಆಗಿರೋದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಹೆದ್ದಾರಿಯಲ್ಲಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು, ಪ್ರಯಾಣಿಕರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರ ಅರ್ಗ ಬಳಿ ಕೂಡ ನೀರು ತುಂಬಿದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಕಳೆದ 6 ತಾಸುಗಳಿಂದ ಹೆದ್ದಾರಿಯಲ್ಲಿಯೇ ನಿಂತು ಕಾಲ ಕಳೀತಾ ಇದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಕ್ಷಿಪ್ರ ಕಾರ್ಯಾಚರಣೆ ಮಾಡಬೇಕು, ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಅನುವು ಮಾಡಿಕೊಡಲಿ ಸಹಕರಿಸಬೇಕೆಂಬ ಒತ್ತಾಯವನ್ನು ನಾಗರಿಕರು, ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಭೀಕರ ಮಳೆಗೆ ಸಾವು ನೋವು ಸಂಭವಿಸಿದ್ದು ಜನರು ಭೀತಿಯಲ್ಲೇ ಬದುಕ್ತಾ ಇದ್ದಾರೆ. ಮಳೆರಾಯ ಎಲ್ಲೆಲ್ಲಿ ಅಬ್ಬರಿಸಿ ಅವಾಂತರ ಸೃಷ್ಟಿಸಿದ್ದಾನೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕರಾವಳಿಯಲ್ಲಿ ವರುಣನ ಆರ್ಭಟ, ಹಲವು ಅವಾಂತರಕ್ಕೆ ಜನ ತತ್ತರ. ಕರಾವಳಿ ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ರಕ್ಕಸ ಮಳೆಗೆ ಜನ ಜಾನುವಾರು ತತ್ತರಿಸಿದ್ದು ಜೀವ ಕೈಯಲ್ಲಿ ಹಿಡಿದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನೋಡಿ, ಇದು ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಅಲ್ಲ, ಬಸ್ ಡಿಪೋ. ಅರೆ, ಬಸ್ ಡಿಪೋಗೂ ಬಸ್ ಸ್ಟಾಪ್ಗೆ ವ್ಯತ್ಯಾಸ ಗೊತ್ತಿಲ್ವಾ ನಿಮ್ಗೆ ಅಂದ್ರ? ಈ ಡಿಪೋದಲ್ಲಿ ತುಂಬಿರುವ ಮಳೆ ನೀರಿನ ವಿಡಿಯೋವನ್ನ ಒಮ್ಮೆ ನೀಟಾಗಿ ನೋಡಿ. ಹೀಗ್ ಗೊತ್ತಾಯ್ತಾ, ಇದು ಡಿಪೋ ಅಲ್ಲ, ಎಂತಹದೇ ಬಸ್ ಅನ್ನ ಸ್ಟಾಪ್ ಮಾಡೋ ಸ್ಟಾಪ್ ಅಂತ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಬ್ಬುವಾಡ ರಸ್ತೆಯಲ್ಲಿ ಇರುವ ಕೆಎಸ್ಆರ್ಟಿಸಿ ಬಸ್ ಡಿಪೋ ಇದು. ಡಿಪೋದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ನೀರು ನಿಂತಿದ್ದು ಡಿಪೋದಿಂದ ಬಸ್ಗಳನ್ನು ತೆಗೆಯಲು ಚಾಲಕರು ಸರ್ಕಸ್ ಅನ್ನ ಮಾಡಬೇಕು. ಗುಡ್ಡ ಕುಸಿತ, ಪೆಟ್ರೋಲ್ ಟ್ಯಾಂಕರ್ ನದಿ ಪಾಲು. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತವಾಗಿದ್ರೆ ಪೆಟ್ರೋಲ್ ಟ್ಯಾಂಕರ್ ಅನ್ನ ಗಂಗಾವಳಿ ನದಿ ಬಾ ನನ್ ಜೊತೆ ಬಾ ಅಂತ ಕೊನೆಯವರೆಗೂ ಕರೆದೊಯ್ದಿದೆ. ಈ ಅವಘಡದಲ್ಲಿ 5 ನಾಪತ್ತೆಯಾಗಿರುವ ಅನುಮಾನ ಕೂಡ ಇದೆ. ಇನ್ನು ಅಂಗಡಿಯೊಂದರ ಮೇಲೆ ಗುಡ್ಡ ಕುಸಿದಿದೆ. 2 ಮಕ್ಕಳು ಇದೇ ಮಣ್ಣಿನಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಜಲಾವೃತ, ರೋಗಿ ಪರದಾಟ. ಧಾರಾಕಾರ ಮಳೆಗೆ ಕಾರವಾರ ಮಂಗಳೂರು NH66 ಸಂಪೂರ್ಣ ಜಲಾವೃತಗೊಂಡಿದೆ. ಹಾಳಗ ಪಾರ್ಶ್ವವಾಯು ಆಸ್ಪತ್ರೆಗೆ ಹೊರಟಿದ್ದ ಪಾರ್ಶ್ವವಾಯು ಪೀಡಿತ ರಸ್ತೆಯಲ್ಲಿ ನರಳಾಡಿ ಎಲ್ಲ ದೇವರನ್ನ ನೆನಪಿಸಿಕೊಂಡಂತಿದೆ. ಗುಡ್ಡ ಕುಸಿತ, ಕಾರವಾರ ಕೈಗಾ ರಸ್ತೆ ಬಂದ್. ಕಾರವಾರದ ಮಂದ್ರಳ್ಳಿ ಬಳಿ ಭೂಕುಸಿತವಾಗಿದ್ದು ಕಾರವಾರ ಕೈಗಾ ಮಾರ್ಗದ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಪಕ್ಕದಲ್ಲಿದ್ದ ಮನೆ ಮೇಲೆಯೂ ಕೂಡ ಗುಡ್ಡದ ಮಣ್ಣು ನಾ ಬಂದೆ ಎನ್ನುವಂತೆ ಕುಸಿದಿದೆ. ಇತ್ತ ಶಿರಸಿಯ ರಾಗಿ ಹೊಸಳ್ಳಿ, ಹೊನ್ನಾವರದ ವರ್ಣಕೇರಿ ಬಳಿಯೂ ಗುಡ್ಡ ಕುಸಿತಗೊಂಡಿದ್ದು ಹೆದ್ದಾರಿ ಸಂಚಾರ ಒಡಿಸಾಗಿದೆ. ಒಟ್ಟಾರೆ ಕಾರವಾರದಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಹೆಚ್ಚಾಗಿದ್ದು ಜನ ಕೊಂಚ ಎಚ್ಚರ ವಹಿಸುವುದು ಉತ್ತಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.